ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತೆ ಪ್ರಚೋದಯಾತ್. ವೀಕ್ಷಕರಿಗೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ವೀಕ್ಷಕರೇ, ನಾವು ಈ ಗಣೇಶ ಹಬ್ಬಕ್ಕೆ ಸಂಬಂಧಪಟ್ಟಂತಹ ಸಂಚಿಕೆಯನ್ನು ನೋಡ್ತಾ ಇದ್ದೆವು. ಈ ಗಣೇಶ ಪೂಜೆಯನ್ನು ಯಾವ ರೀತಿಯಾಗಿ ಮಾಡಬೇಕು, ಗಣೇಶನಿಗೆ ಅತ್ಯಂತ ಪ್ರಿಯವಾದಂತಹ ಹೂವುಗಳು ಅಂದರೆ ಪುಷ್ಪಗಳು ಯಾವುದು, ನೈವೇದ್ಯವನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋ ಅನೇಕ ಉಪಯುಕ್ತ ಮಾಹಿತಿಯನ್ನು ವಿಷಯವನ್ನು ತಿಳ್ಕೊಂಡಿದ್ದೇವೆ. ಅದರಂತೆ ನೋಡಿ, ಇವತ್ತು ವಿಶೇಷವಾಗಿ ಈ ಗಣೇಶನ ಒಂದು ಪ್ರತಿಷ್ಠಾಪನೆಯನ್ನು ಮಾಡಿದಾಗ ಎಷ್ಟು ದಿವಸ ಆದರೂ ಕೂಡ ಇರಬಹುದು. ನಿಮ್ಮ ಸಂಪ್ರದಾಯಕ್ಕೆ ಅನುಸಾರವಾಗಿ ನೀವು ಗಣೇಶನ ಪ್ರತಿಷ್ಠಾಪನೆಯನ್ನು ಮಾಡಿಕೊಳ್ಳಿ. ಈ ವಿಶೇಷವಾದಂಥ ಸಂದರ್ಭದಲ್ಲಿ ಇಷ್ಟು ದಿವಸ, ಅದರಲ್ಲೂ ವಿಶೇಷವಾಗಿ ಮನೆಯಲ್ಲಿ ಮಕ್ಕಳಿದ್ದರೆ, ವಿದ್ಯಾಭ್ಯಾಸ ಮಾಡುವಂಥ ಮಕ್ಕಳಿದ್ದರೆ, ಆ ಮಕ್ಕಳ ಕಡೆಯಿಂದ ಒಂದು ವಿಶೇಷವಾದಂಥ ಗಣೇಶನಿಗೆ ಒಂದು ಅರ್ಚನೆ ಅಂತಂದರೆ ದೂರ್ವೆಯನ್ನು ತೆಗೆದುಕೊಂಡು ಬಿಟ್ಟು, ಗರಿಕೆಯನ್ನು ತೆಗೆದುಕೊಂಡು ಬಿಟ್ಟು ಒಂದು 10 ಮಂತ್ರದಿಂದ ಆ ಗಣೇಶನಿಗೆ ಬೆಳಿಗ್ಗೆ ಮತ್ತು ಸಾಯಂಕಾಲ ಗರಿಕೆಯನ್ನು ಏರಿಸಿ ಅದರಿಂದ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ನಾವು ನೋಡಬಹುದು. ಯಾವುದು ಆ ಮಂತ್ರ ಅಂತ ಅನ್ನೋದನ್ನು ಹೇಳ್ತೇನೆ ನೋಡಿ. ಒಟ್ಟು 21 ಗರಿಕೆ ಹುಲ್ಲನ್ನು ತೆಗೆದುಕೊಳ್ಬೇಕು, ಗೊತ್ತಾಯ್ತಾ? ಅದರಲ್ಲಿ 2 ಗರಿಕೆಯನ್ನು ನಾವು ಒಟ್ಟಾಗಿ ಹಿಡ್ಕೊಂಡು 10 ಮಂತ್ರವನ್ನು ಹೇಳ್ತೇವೆ. ಇನ್ನು ಉಳಿದಂಥ 1 ಗರಿಕೆಯನ್ನು ಈ 10 ಮಂತ್ರದಿಂದ ಆ ಗಣೇಶನಿಗೆ ಏರಿಸತಕ್ಕದ್ದು. ನೋಡಿ, ಆ ಮಂತ್ರ ಅಂತಂದರೆ ಓಂ ಗಣಾಧಿಪಾಯ ನಮಃ, ಉಮಾಪುತ್ರಾಯ ನಮಃ, ಓಂ ಅಘನಾಶನಾಯ ನಮಃ, ಓಂ ವಿನಾಯಕಾಯ ನಮಃ, ಓಂ ಈಶಪುತ್ರಾಯ ನಮಃ, ಓಂ ಸರ್ವಸಿದ್ಧಿಪ್ರದಾಯಕಾಯ ನಮಃ, ಓಂ ಏಕದಂತಾಯ ನಮಃ, ಓಂ ಇಭವಕ್ತ್ರಾಯ ನಮಃ, ಓಂ ಮೂಷಕವಾಹನಾಯ ನಮಃ, ಓಂ ಕುಮಾರಗುರವೇ ನಮಃ. ಇದು ಒಟ್ಟು 10 ಮಂತ್ರ. ಪ್ರತಿ 2 ಗರಿಕೆಯನ್ನು ಒಂದೊಂದು ಮಂತ್ರದಿಂದ ಗಣೇಶನ ಮೇಲೆ ಏರಿಸಿ, ಆಮೇಲೆ ಉಳಿದಂಥ 1 ಗರಿಕೆಯನ್ನು ಇಷ್ಟು 10 ಮಂತ್ರಗಳನ್ನು ಹೇಳಿಬಿಟ್ಟು ಗಣೇಶನಿಗೆ ಏರಿಸಿ. ಅದರಿಂದ ಮಕ್ಕಳಲ್ಲಿ ಬುದ್ಧಿಶಕ್ತಿ ಕೂಡ ಜಾಸ್ತಿ ಆಗುತ್ತೆ, ವಿದ್ಯಾಭ್ಯಾಸಕ್ಕೆ ತುಂಬ ಅನುಕೂಲ ಆಗುತ್ತೆ. ಮತ್ತೆ ಭೇಟಿಯಾಗೋಣ.